ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತೇನು ನಾವು ಇಲ್ಲಿ ಲಿವರ್ಲಿ ಕೇರ್ ಫೌಂಡೇಶನ್ ಮತ್ತು ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನಮ್ಮ RL ಜಾಲಪ್ಪ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪತ್ರಿಕಾ ಮಿತ್ರರಾದಂತ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ನಮ್ಮ ಈ ಸರ್ಕಾರಿ ಶಾಲೆಯ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರು, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಈ ಶಾಲೆಯ STMC ಅಧ್ಯಕ್ಷರು ಹಾಗೂ ಯುವ ಮುಖಂಡರು ಆದಂತ ಬಾಬು ಅವರೇ, ಇವತ್ತು ಇಲ್ಲಿ ಸಾರ್ವಜನಿಕರು ಹಾಗೂ ಇಲ್ಲಿ ನೆರೆದಂತ ಗೌರವಾನ್ವಿತ ಸಾರ್ವಜನಿಕರೇ, ಇವತ್ತು ನಾವೇನು ಹೆಲ್ತ್ ಕ್ಯಾಂಪ್ ಹಾಕೊಂಡಿದೀವಿ ಅಂದ್ರೆ ಆರೋಗ್ಯ ಮುಖ್ಯ. ನಮ್ಮೆಲ್ಲರಿಗೂ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಹೊಂದಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು. ಯಾವ ಸ್ಟೇಜಲ್ಲಾದ್ರೂ ಬೆಳೆಯೋಕೆ ಸಾಧ್ಯ ಆಗುತ್ತೆ. ನಾವ್ ಏನ್ ಸಾಧನೆ ಮಾಡಕ್ಕಾದ್ರೂ ಸಾಧ್ಯ ಆಗುತ್ತೆ. ಆದ್ರಿಂದ ಮೊದಲು ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ. ಮತ್ತೆ ಶಿಕ್ಷಣ, ಆರೋಗ್ಯ ಶಿಕ್ಷಣ ನಮ್ಗೆ ಎರಡು ಕಣ್ಣಿದ್ದಂಗೆ. ಅವೆರಡು ಇದ್ರೆ ನಾವು ಯಾವ ಸ್ಟೇಜಲ್ಲಿ ಆದ್ರೂ ಬೆಳಿಬಹುದು, ಯಾವ ಹಂತಕ್ಕಾದ್ರೂ ಹೋಗಬಹುದು. ಅದರಿಂದ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಹಿಂಗಂದ್ರೆ ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಮುಕ್ತಿ, ಶಿಕ್ಷಣವೇ ಸಮಾಜದ ಪ್ರಗತಿ. ಅದರಿಂದ ಶಿಕ್ಷಣ ಕಲಿಬೇಕಂದ್ರೆ ಮಕ್ಕಳು ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಅನುಭವ ಆಗುತ್ತೆ, ಮುಂದೆ ನೋಡಿದ್ರೆ ನಮ್ ಭವಿಷ್ಯ ಕಾಣಿಸುತ್ತೆ. ನಮ್ಮ ಸುತ್ತಮುತ್ತಲು ಚಾಮುಂಡೇಶ್ವರಿಯನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮುಳಬಾಗಿಲಿನ ಅಂಜನಾದ್ರಿ ಬೆಟ್ಟದ ತಪ್ಪಲಿನ ಅರವಪಾಳ್ಯ ಶಾಲೆಯಲ್ಲಿ ಗಿವರ್ಲಿ ಫೌಂಡೇಶನ್ ವತಿಯಿಂದ ಹಾಗೂ ಈ ಸ್ಥಳೀಯ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗದಿಂದ ಮತ್ತೆ ಈ ಸ್ಥಳೀಯರಿಂದ ಆರೋಗ್ಯ ತಪಾಸಣೆ ಶಿಬಿರ ಇಲ್ಲಿ ಏರ್ಪಾಡು ಮಾಡಿರುತ್ತೇವೆ. ಆರೋಗ್ಯ ಅನ್ನೋದು ಎಲ್ರಿಗೂ ಮಹಾಭಾಗ್ಯ ಅಂತಾರೆ. ಆರೋಗ್ಯ ಹೊಂದಿದ್ರೆ ಎಲ್ಲಾನು ಗಳಿಸ್ಕೋಬಹುದು. ಒಂದು ಮನೆಯಲ್ಲಿ ಏನಾದ್ರು ಯಾರಾದ್ರೂ ಒಬ್ರು ಅನ್ಹೆಲ್ತಿ ಆಗಿದ್ರೆ ಆ ಮನೆ ಫೈನಾನ್ಷಿಯಲಿ ಇಲ್ಲಿದ್ರೆ ಬೇರೆ ತರ ಯಾವ ತರನು ಉದ್ಧಾರ ಆಗೋಕ್ ಚಾನ್ಸ್ ಇಲ್ಲ. ಆದ್ರಿಂದ ನಾವು ದೈಹಿಕವಾಗಿ ಸದೃಢವಾಗಿದ್ರೆ ನಾವೆಲ್ಲಾ ತರನು ಗಳಿಸ್ಕೋಬಹುದು. ನಾವು ಶಕ್ತಿವಂತರಾಗಿರ್ಬೋದು, ಸಮಾಜದಲ್ಲಾಗ್ಲಿ ನಮ್ಮ ಕುಟುಂಬದಲ್ಲಾಗ್ಲಿ ನಾವು ಗಟ್ಟಿಯಾಗಿರ್ಬೋದು ಅಂತ ಹೇಳ್ತಾ, ನಿಮ್ಮ ಆರೋಗ್ಯಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಎಲ್ಲರೂ ಬಂದು ಒಂದ್ಸಲಿ ಒಂದು ವರ್ಷಕ್ಕೊಂದ್ಸಲಿ 40 ವರ್ಷ ಮೇಲ್ಪಟ್ಟಾಗಿರೋರು ಯಾರಾದ್ರೂ ಇದ್ರೆ, ಶುಗರು, ಬೀಪ್, ಹಾರ್ಟ್ ಸಂಬಂಧ, ಹೃದಯ ಸಂಬಂಧಿತ ಏನಾದ್ರೂ ಇದ್ರೆ, ಈ ತರ ಯಾರಾದ್ರೂ ಕ್ಯಾಂಪಸ್ ಆದ್ರೆ ಬಂದು ಚೆಕ್ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಸದೃಢವಾಗಿ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ.